ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಈಗ ಗೆದ್ದಿರೋರ್ಗೆ ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್ ಇದೆ. ಎಸ್, ಏನು ಏನು ಟನ್ ಟಡನ್. ಚಾಕ್ಲೇಟ್ ಚಾಕ್ಲೇಟ್ ತಿಂದ್ರೆ ಏನೂ ಆಗಲ್ವಾ? ಏನೂ ಆಗಲ್ಲ. ಕೆಂಪಂದ್ರೆ ಇರು, ನಾನು ಮಂತ್ರ ಹಾಕಿ ಮ್ಯಾಜಿಕ್ ಮಾಡಿಕೊಡ್ತೀನಿ ನಿಂಗೆ. ಅವಾಗ ಏನೂ ಆಗಲ್ಲ ಗೊತ್ತಾ? ಜೀ ಬೂಮ್ ಬೂಮ್ ಬಾ. ತಗೋ ನಿನಗೊಂದು. ಥ್ಯಾಂಕ್ಸ್ ಮ್ಯಾಜಿಕ್ ಮಾಸ್ಟರ್. ಬನ್ನಿ ಬನ್ನಿ. ಐ ಲವ್ ಯು ಟು. ಅಯ್ಯೋ ಪಲ್ಲು ಡಾರ್ಲಿಂಗ್, ಐ ಲವ್ ಯು ಟು. ಐ ಲವ್ ಯು. ಐ ಲವ್ ಯು. ಅಯ್ಯೋ ಲವ್ ಯು. ಯಾಕೆ ಕಂಬನ್ ಇಟ್ಕೊಂಡಿದ್ದೀರಾ? ಮತ್ತೆ ಕನ್ಸ? ಕನ್ಸೆ. ಈ ಅಜ್ಜಿ ತಾತ ಏನ್ ಜ್ಯೂಸ್ ಕೊಟ್ರು ನನಗೆ? ನನಗಂತೂ ನಿಜಕ್ಕೂ ಕನ್ಸ್ಗೂ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿದೆ. ನನಗೆ ಯಾಕೋ ಅಳು ಬರ್ತಾ ಇದೆ. ಅಯ್ಯೋ ಯಾಕೆ? ಚೂರ್ ಎದುರ್ಕೊಂಡಿದೀನಿ. ನಿಮ್ ಭುಜದ ಮೇಲೆ ಮಲ್ಕೊಳಕ್ ಬಿಡಿ. ಅಯ್ಯೋ ಅಯ್ಯೋ, ಬನ್ನಿ ಬನ್ನಿ ಬನ್ನಿ, ತಗೊಳ್ಳಿ ತಗೊಳ್ಳಿ. ತಗೊಳ್ಳಿ ಅಮ್ಮ. ಪಲ್ಲವಿ ಅವರೇ, ನನಗೆ ನೀವಂದ್ರೆ ತುಂಬಾನೇ ಪ್ರೀತಿ. ಆದ್ರೆ ಹೇಳಕ್ ಸ್ವಲ್ಪ ಭೀತಿ. ಹೇಳಕ್ಕಾಗ್ದೆ ಬಿಡಕ್ಕಾಗ್ದೆ ಪರದಾಡ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಡೈರೆಕ್ಟ್ ಪ್ರಪೋಸ್ ಮಾಡ್ತೀನಿ. ಹೇಳಿ ಹೇಳಿ. ನನ್ನ ಪ್ರೀತಿನ ಒಪ್ಕೊಳ್ತೀರಾ? ಈ ಪ್ರೀತಿ ಅಂದ ಕೂಡ್ಲೆ ಯಾಕೆ ಧೈರ್ಯನೇ ಬರಲ್ಲ? ಧೈರ್ಯ ಇಲ್ಲ ಅಂದ್ರೆ ಪ್ರೀತಿನೇ ಮಾಡಬಾರ್ದಪ್ಪ. ವಾ, ನಾನೇನ್ ದೊಡ್ಡ ನಾನು ಪೋರ್ಕಿ ಹುಡುಗನ್ ತರ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಚೆನ್ನಾಗಿ ಹಾಡಿದ್ರಿ. ಹೌದಾ? ಹೌದು, ಚೆನ್ನಾಗಿತ್ತು. ಆದ್ರೆ ನಾನು ಏನ್ ಮಾಡೋದು? ನನ್ಗಿರೋ ಒಂದು ಪೊಸಿಷನ್ಗೆಲ್ಲ ಇದೆಲ್ಲ ಆಡಕ್ ಆಗಲ್ಲ. ಡಿಗ್ನಿಫೈಡ್ ಆಗಿ ನಿಮ್ಮ ಹತ್ರ ಬಂದು ಪ್ರಪೋಸ್ ಮಾಡೋಣ ಅಂತಂದ್ರೆ ನೀವೊಂದು ದಡ್ಡಿ. ಅಯ್ಯೋ ದೇವ್ರೆ. ಮದುವೆ ಆಗೋಣ. ಪಲ್ಲವಿ ಅವರೇ, ತಿಳಿಯದೆ ತಾಕುವ ಮೊದಲ ಪ್ರೀತಿಯೇ ಸುಂದರ. ಹೇಳದೆ ಕೇಳದೆ ಹಂಗೆ ತೊಡಿಸಲಿ ಉಂಗುರ. ಏನ್ ಮಾಡ್ತಾ ಇದ್ದೀರಾ? ಮ್ಯಾಜಿಕ್ ಮಾಸ್ಟರ್, ನನ್ನ ಡ್ರಾಯಿಂಗ್ ಹೆಂಗಿದೆ? ವಾವ್, ಸೂಪರ್ ಆಗಿ ಬಿಡಿಸಿದ್ಯಾ ಕಣೋ. ಇದು ಅಮ್ಮ, ಇದು ಅಪ್ಪ, ಇದು ನಾನು. ನೀನು ಅಪ್ಪ ಅಮ್ಮ ಬಗ್ಗೆನೇ ಡ್ರಾಯಿಂಗ್ ಮಾಡಿದ್ಯಾ? ಅನೂನು ಅಪ್ಪ ಅಮ್ಮ ಬಗ್ಗೆನೇ ಮಾತಾಡಿದ್ದು. ನಿಮ್ಮಿಬ್ಬರಿಗೂ ಅಪ್ಪ ಅಮ್ಮ ಅಂದ್ರೆ ಅಷ್ಟೊಂದು ಇಷ್ಟನಾ? ಹೌದು, ತುಂಬಾ ಇಷ್ಟ. ಮ್ಯಾಜಿಕ್ ಮಾಸ್ಟರ್, ನನ್ನ ಅಮ್ಮಂಗೆ ಮದ್ವೆ ಮಾಡಿಸ್ತೀನಿ. ಆಗ ನನಗೆ ಅಪ್ಪ ಸಿಗ್ತಾರೆ. ನಾನು ಅಷ್ಟೇ, ಅಪ್ಪನ್ಗೆ ಮದ್ವೆ ಮಾಡಿಸ್ತೇನೆ. ಆಗ ಅಮ್ಮ ಸಿಗ್ತಾರೆ.
ಯಾರು ಹೇಳಿದ್ದು ಮದುವೆ ಮಾಡಿಸ್ಬೇಕು ಅಂತ? ನಮ್ಮ ಅಜ್ಜಿ ಹೇಳಿದ್ರು. ಆಗೆಲ್ಲ ಸುಮ್ನೆ ಅಪ್ಪ ಸಿಗಲ್ವಂತೆ. ಅಮ್ಮನ ಮದ್ವೆ ಆದ್ರೆ ಅವ್ರು ಗಂಡ ಆಗ್ತಾರಂತೆ. ಅಮ್ಮನ್ ಗಂಡ ನಮ್ಗೆ ಅಪ್ಪ ಆಗ್ತಾರಂತೆ. ನಮ್ಮ ಅಜ್ಜಿನೂ ಅದೇ ಹೇಳ್ತು. ಈಗ ನೀವಿಬ್ರು ನಿಮ್ಮ ಅಪ್ಪ ಅಮ್ಮಂದನಿಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ. ಆದ್ರೆ ಯಾರಪ್ಪ ಯಾರಮ್ಮ ಅಂತ ಯೋಚನೆ ಮಾಡಿದ್ದೀರಾ? ನಾನು ಯಾರು ನಮ್ಮ ಅಪ್ಪ ಆಗ್ಬೇಕು ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಯಾರಪ್ಪ ಅದು ಲಕ್ಕಿ ಪರ್ಸನ್? ಈ ಪುಟ್ಟ ದೇವತೆಗೆ ಅಪ್ಪ ಆಗೋರು? ನೀವೇ ನಮ್ಮ ಅಪ್ಪ ಆಗ್ಬೇಕು ಅಂತ ಕೇಳ್ಬಿಡ್ಲಾ? ತೇಜು, ನೀನ್ ಹೇಳೋ, ನಿಮ್ಮಮ್ಮ ಯಾರಾಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ಯಾ? ಅದು ಅದು ಹೇಳೋ. ಯಾಕ್ರೋ ಇಬ್ರು ಸೈಲೆಂಟ್ ಆಗ್ಬಿಟ್ರಿ? ಹೇಳ್ರು ಅಂದ್ರೆ ನಾನೀಗ ಹೇಳಲ್ಲ, ಯಾಕೆ? ಅದೆಲ್ಲ ಸೀಕ್ರೆಟ್. ಓ, ಇವನ್ ದೊಡ್ಡ ಮನುಷ್ಯ, ಸೀಕ್ರೆಟ್ ಬೇರೆ. ಅನುಪುಟ, ನೀನಾದ್ರೂ ಹೇಳು. ನಾನು ಹೇಳಲ್ಲ, ನಂದು ಟಾಪ್ ಸೀಕ್ರೆಟ್. ಇಬ್ರು ನನ್ನ ಹತ್ರನೇ ಟಾಪ್ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದೀರಾ? ಹೌದಾ? ಅಮ್ಮನ ಹತ್ರ ಮಾತಾಡಿ, ಆಮೇಲೆ ನಿಮಗೆ ಸರ್ಪ್ರೈಸ್ ಕೊಡ್ತೀನಿ. ನಾನು ಅಷ್ಟೇ. ಅವ್ರು ಯಾರಾದ್ರೂ ಆಗ್ಲಿ, ನಿಮ್ ಮನ್ಸಲ್ಲಿ ಯಾರ ಅಪ್ಪ ಅಮ್ಮ ಆಗ್ಬೇಕೋ ಅವರೇ ಆಗ್ಲಿ. ಓಕೆ, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ತೇಜು. ಓಕೆನಾ? ಥ್ಯಾಂಕ್ ಯು. ನೋಡಿದ್ಯಾ, ಈ ವರ್ಷನೂ ಹಬ್ಬ ನಾನು ಒಬ್ಬರೇ ಮಾಡ್ಬೇಕಲ್ಲ, ಬಂದು ಬೇಜಾರು ಮಾಡ್ಕೋತಾ ಇದ್ದೆ. ಇಬ್ರು ಬಂದರು, ಹಬ್ಬ ಆಚರಿಸಿದ್ರು, ಚೆನ್ನಾಗಿ ಊಟ ಮಾಡಿದ್ರು, ಕುಡಿದು ಕುಪ್ಪಳಿಸಿದ್ರು. ಅದಕ್ಕಿಂತ ಇನ್ನೇನೇ ಬೇಕು ನಮಗೆ? ಹೌದು ರೀ, ಒಟ್ನಲ್ಲಿ ನಾವ್ ಮಾಡಿದ ಪ್ಲಾನು ಸಕ್ಸಸ್ ಆಯ್ತು ಅಂತ ಅನ್ಸುತ್ತೆ. ಇಬ್ರು ಒಂದ್ ಮಾಡಿದೀವಿ ಅಂತ ಅನ್ಕೊಂಡಿದೀವಿ. ಹೌದೇ, ಒಳ್ಳೆ ಕೆಲಸ ಆಯ್ತು. ಹೇ ಪಲ್ಲವಿರೋ ಅಜ್ಜಿ, ಮಾತಾಡು ಮಾತಾಡು. ವಿಮ್ಲಾ, ಏನ್ ಮಾಡ್ತಾ ಇದ್ದಾಳೆ ನಮ್ಮ ಮೊಮ್ಮಗಳು? ಅಲ್ಲ ಕಣೆ, ಅವರಿಬ್ರ ಮಧ್ಯೆ ಏನಾದ್ರೂ ಇಂಪ್ರೂವ್ಮೆಂಟ್ ಆಯ್ತಾ? ಅಯ್ಯೋ, ನೀ ಹೇಳಿದ್ದು ನಿಜ ಕಣೆ. ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಾರೆ, ಆದ್ರೆ ಹೇಳ್ಕೊತಾ ಇಲ್ಲ. ಫೋನ್ ಕೊಡು, ಫೋನ್ ಕೊಡಿಲ್ಲಿ. ಅದಕ್ಕೇನೆ ನಾವು ಮನ್ಸಲ್ಲಿರೋದ್ರಲ್ಲಿ ಆಚೆ ಹಾಕ್ಲಿ ಅಂತ ವೈನ್ಗೆ ದೇಸಿ ವೈನ್ ಮಿಕ್ಸ್ ಮಾಡಿ ಕೊಟ್ಬಿಟ್ವಿ. ಮಾತಾಡ್ಕೊಂಡ್ರಾ? ಅಯ್ಯೋ, ಕೊಟ್ರಿ? ನಾನೇ ಮಾತಾಡ್ತೀನಿ. ಅಯ್ಯೋ, ನಾವ್ ಅವ್ರ ಮಾತನ್ನ ಕೇಳಿಸ್ಕೊಳ್ಳಿಲ್ಲ ಕಣೆ. ನಮ್ ಪಲ್ಲವಿ ತನ್ನ ಮನ್ಸಲ್ಲಿರೋದನ್ನ ಹೇಳ್ಕೊಂಡ್ಲಾ? ಮಾತಾಡ್ಕೊಂಡಿರ್ಬೋದು. ದಡ್ಡಿ ನೀನು, ಕೇಳಿಸ್ಕೋಬೇಕು ತಾನೆ. ವಯಸ್ಸಿನ ಹುಡುಗ್ರನ್ ಮಾತು ಕೇಳಿಸ್ಕೊಳಕ್ಕಾಗತ್ತಾ? ಸ್ಪೀಕರ್ ಹಾಕಿ.